ಅಸ್ಸಲಾಮು ವರಹಮತುಲ್ಲಾಹಿ ಬರ್ಕಾತುಹು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಪ್ರಾಕ್ಟೀಷನರ್ ಆ್ಯಂಡ್ ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನು ಇವತ್ತು ಚರ್ಚೆ ಮಾಡೋದು 30 ವರ್ಷದಿಂದ ನಾವು ನೋಡ್ತಾನೇ ಇದ್ದೀವಿ ಈ ಥರ ತುಂಬ ಗಂಭೀರವಾದ ಕೇಸು. ಅದು ಏನು ಅಂದರೆ ಆತ್ಮಹತ್ಯೆ ಮಾಡೋದು. ಕೆಲವು ಜನರು ಏನಾಗುತ್ತೆ, ಅವ್ರ ಜೀವನದಲ್ಲಿ ಏನೋ ಅವರು ಇಷ್ಟಪಡ್ದಂಗೆ ಆಗಲ್ಲ. ಅದರಿಂದ ಅವ್ರು ಏನು ಮಾಡ್ತಾರೆ, ಅವರು ತನ್ನ ಜೀವನನ ಮುಗಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಇದರ ಬಗ್ಗೆ ಏನು ಗೈಡೆನ್ಸ್ ಇದೆ, ಮಾರ್ಗದರ್ಶನ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಹೇಳಿದೆ ಚಾಪ್ಟರ್ 7ನಲ್ಲಿ ಹೇಳಿಕೆ 1, 9, 5, 8 ಹೇಳಿದ್ದಾರೆ. ಅನಸ್ ಬಿನ್ ಮಲಿಕ್ ರಜಿಯಲ್ಲಾ ಅನ್ಹು ಪ್ರಾಫೆಟ್ಸ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ದಾರೆ, ನಿಮ್ಮಲ್ಲಿ ಯಾರೂ ಮೃತ್ಯಕ್ಕೆ ಇಚ್ಛೆ ಪಡಬಾರದು. ಯಾವುದಾದ್ರೂ ಕಷ್ಟ ಬಂದಿದ್ದಾಗ ಅದರ ಬದಲು ಅವರು ಹೇಳಬೇಕು, ಓ ದೇವರೇ, ನನಗೆ ಜೀವಂತ ಇಟ್ಟಿರು, ಎಲ್ಲಿವರೆಗೂ ನನಗೆ ಒಳ್ಳೆಯದಿದೆ, ಮತ್ತು ನನಗೆ ಮರಣ ಕೊಡು, ಎಲ್ಲಿ ನನಗೆ ಒಳ್ಳೆಯದು ಇಲ್ಲ ಅಂತ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳಿಕೆ ಇದೆ 1, 9, 5, 9 ಇದರಲ್ಲಿ ಖಬಾಬ್ ರಜಿಯಲ್ಲಾ ಅನ್ಹುನವರು ಹೇಳಿದ್ದಾರೆ, ಅವರಿಗೆ ಅವ್ರ ಮೈಯಲ್ಲಿ 7 ಕಡೆ ಕಾಟ್ರೈಸ್ ಮಾಡಿದರು, ಅಂದರೆ ತುಂಬ ಚಿಕಿತ್ಸೆ ಎಲ್ಲ ಮಾಡಿದರು. ಅವರು ಹೇಳಿದ್ರು, ನಮ್ಮ ಸಹೋದರರು ಯಾರು ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಜೀವಿತ ಇರುವಾಗ ಸತ್ತಿದ್ರು, ಅವರೆಲ್ಲ ತಮ್ಮ ಜೀವನದಲ್ಲಿ ಏನೇನೋ ಅವರಿಗೆ ಒಳ್ಳೆಯದಿತ್ತು ಅದನ್ನೆಲ್ಲ ಅನುಭವಿಸ್ಕೊಂಡ್ರು, ಮತ್ತು ಅವರು ಮಾಡಿದ ಒಳ್ಳೆಯ ಕೆಲಸದ ಬಹುಮಾನನೂ ಅವ್ರಿಗೆ ಕಡಿಮೆ ಆಗಿಲ್ಲ. ಬಟ್ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ತೀರಿ ಹೋದ ಮೇಲೆ ನಮ್ಮ ಹತ್ರ ತುಂಬ ಆಸ್ತಿ ದುಡ್ಡು ಎಲ್ಲ ಇದೆ, ಬಟ್ ನಮಗೆ ಇದು ಖರ್ಚು ಮಾಡೋದಕ್ಕೆ ಯಾವುದೇ ಒಂದು ರೀತಿಯೇ ಇಲ್ಲ. ದುಡ್ಡಿದೆ, ಬಟ್ ಖರ್ಚು ಮಾಡೋದು ಒಂದೇ ರೀತಿ ನಮ್ಗೆ ಸಿಕ್ಕಿರೋದು, ಅದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದು, ಅಂದರೆ ಬಿಲ್ಡಿಂಗ್ಗಳನ್ನು ಕಟ್ಟೋದು. ಅದು ಬಿಟ್ಟರೆ ನಮಗೆ ಯಾವುದು ದಾರಿಯೇ ಇಲ್ಲ ದುಡ್ಡು ಖರ್ಚು ಮಾಡೋಕ್ಕೆ. ಈ ಪ್ರಾಫಿಟ್ಸ್ ಅವರೆಲ್ಲ ಆಮೇಲೆ ಅನ್ಸ್ಕೊಂಡ್ರು, ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಜೀವಿತ ಇರುವಾಗ ಹೇಳಿರಲಿಲ್ಲ ಅಂದರೆ ನಮಗೆಲ್ಲ ನೀವು ಮೃತ್ಯಕ್ಕೆ ಇಚ್ಛೆ ಪಡಬಾರ್ದು ಅಂತ ನಾವೆಲ್ಲ ಮೃತ್ಯಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಅಂದರೆ ಇದರಿಂದ ಏನು ಅರ್ಥ ಆಗತ್ತಂದರೆ, ಸಂಪತ್ತು ಇದ್ದರೆ ನಮಗೆ ಜೀವನದಲ್ಲಿ ಖುಷಿ ಸಿಕ್ಕತ್ತೆ, ಆನಂದ ಸಿಕ್ಕತ್ತೆ ಅಂತ ಏನೂ ಇಲ್ಲ. ನಾವು ಜೀವಂತ ಇರೋವರೆಗೂ ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ನಮ್ಮ ತಪ್ಪುಗಳನ್ನು ಪಶ್ಚಾತ್ತಾಪ ಮಾಡಬೇಕು. ದಯವಿಟ್ಟು ಇದನ್ನು ಹಂಚ್ಕೊಳ್ಳಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.